ಕೊರೋನಾ ಕೇಕೆಯನ್ನು ಹಾಕಕ್ಕೆ ಶುರು ಮಾಡಿದೆ. ಬೇರೆ ದೇಶಗಳಲ್ಲಿ ಸಿಂಗಾಪುರ್, ಹಾಂಗ್ಕಾಂಗ್ ಅಲ್ಲೆಲ್ಲ ಹೆಚ್ಚಿನ ರೀತಿಯಾದಂಥ ಕೇಸ್ಗಳು ಬಂದಿದೆ. ಹಾಗಾಗಿ ಭಾರತದಲ್ಲೂ ಕೂಡ ಈ ಕೇಸ್ಗಳಿಗೆ ಕಾಣಿಸಿಕೊಳ್ತಾ ಇರೋದ್ರಿಂದ ಗಾಬರಿ ಆಗುವಂಥ ಕೆಲಸವನ್ನು ಜನ ಮಾಡ್ಕೊಳ್ತಾ ಇದ್ದಾರೆ. ಕೆಲವರಂತೂ ಆವಾಗಲೇ ಏನು ಮಾಡಿಲ್ಲ ಬಿಡ್ರಿ, ಈಗೇನು ಮಾಡ್ಕೊಳ್ಳುತ್ತೆ ಅನ್ನುವಂಥವ್ರು ಇದ್ದಾರೆ. ಕಾರಣ ಅದರ ಎಫೆಕ್ಟನ್ನು ಅವರು ಮೊದಲನೇ ಹಂತ, ಎರಡನೇ ಹಂತದಲ್ಲಿ ಅನುಭವಿಸಿರಲಿಲ್ಲ. ನಮ್ಮ ಜೊತೆಗೆ ಡಾಕ್ಟರ್ ಸತ್ಯನಾರಾಯಣ ಅವರು, ಮೈಸೂರು ಶ್ವಾಸಕೋಶ ತಜ್ಞರು, ಮಣಿಪಾಲ ಆಸ್ಪತ್ರೆಯಿಂದ. ಇನ್ನೊಂದು ಕಡೆಗೆ ಡಾಕ್ಟರ್ ರಮ್ಯಾ ಅವರು, ಮಕ್ಕಳ ತಜ್ಞೆ, ಕಿಮ್ಸ್ ಆಸ್ಪತ್ರೆಯಿಂದ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ನಿಮಗೆ ಸ್ವಾಗತ ಡಾಕ್ಟ್ರೆ. ಈಗ ಡಾಕ್ಟರ್ ರಮ್ಯಾ ಅವರೇ, ಈಗ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿರುವಂಥ ಮಕ್ಕಳಿಗೆ ಒಂದಿಷ್ಟು ಜ್ವರ, ನೆಗಡಿ, ಎಲ್ಲ ಕೆಮ್ಮುಗಳು ಈಗ ಕಾಣಿಸಿಕೊಳ್ತಾ ಇರೋದ್ರಿಂದ, ಕೇಸ್ಗಳು ಬರ್ತಾ ಇರೋದ್ರಿಂದ ಅವರು ಪ್ರತಿ ಬಾರಿನೂ ಕೂಡ ಈ ರೀತಿ ಕಾಣಿಸ್ಕೊಂಡಾಗಲೆಲ್ಲ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕಾ? ಅಂದರೆ ಫಸ್ಟು ಕೆಮ್ಮು, ನೆಗಡಿ, ಜ್ವರಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ಒಂದಿನ ಜ್ವರ ಬಂದರೆ ಅವ್ರಿಗೆ ಗೊತ್ತಿರುತ್ತೆ, ಒಂದು ಪ್ಯಾರಾಸಿಟಮಾಲ್ ಜ್ವರದ ಸಿರಪ್ ಇರುತ್ತೆ, ಹಾಕ್ಕೊಳ್ತಾರೆ. ಬಟ್ ಮೊದಲು 2 ದಿನ 3 ದಿನಕ್ಕೆ ಹೋಗೋದು, ಬಂದು 1 ದಿನಕ್ಕೋ 2 ದಿನಕ್ಕೋ ಹೋಗಿ ಹತ್ರದ ಗೌರ್ಮೆಂಟ್ ಆಸ್ಪತ್ರೆ ಅಥವಾ ಯಾರು ಮಕ್ಕಳ ಡಾಕ್ಟರ್ ಇರ್ತಾರೆ ಅಲ್ಲಿ ಹೋಗಿ ತೋರಿಸ್ಕೊಳ್ಳೋದು ಉತ್ತಮ. ಅವರು ನೋಡಿ ಡಿಸೈಡ್ ಮಾಡ್ತಾರೆ ವೆದರ್ ಕೊರೋನಾ ಟೆಸ್ಟ್ ಮಾಡಿಸ್ಬೇಕಾ ಬೇಡವಾ ಅಂತ ಅವರು ಡಿಸೈಡ್ ಮಾಡ್ತಾರೆ. ಎಲ್ಲ ಮಕ್ಳಿಗೂ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನಾನು. ಆಮೇಲೆ ಕರೋನಾ ಬಂದಾಗ ಏನು ಸಿಂಪ್ಟಮ್ಸ್ ಬರುತ್ತೆ ನಾರ್ಮಲಿ ಅಂದರೆ ಕೆಮ್ಮು, ನೆಗಡಿ, ಜ್ವರ, ಬೇದಿಯಿಂದನೂ ಒಂದೊಂದ್ಸತಿ ಕರೋನಾ ಕಾಣಿಸ್ಕೊಳ್ಳುತ್ತೆ. ಸೊ ಆ ಥರ ಲಕ್ಷಣಗಳಿದ್ದಾಗ ಡಾಕ್ಟ್ರ್ ಅದನ್ನು ಟೆಸ್ಟ್ ಮಾಡಿಸ್ಬೇಕು ಅಂತ ಅವ್ರಿಗೆ ಅನ್ನಿಸ್ದಾಗ ಮಾಡಿಸ್ಲಿ. ಜ್ವರ ಬಂದಿದ್ದ ಮಕ್ಕಳಿಗೆಲ್ಲ ಹೋಗಿ ಮಾಡಿಸೋ ಅವಶ್ಯಕತೆ ಈ ಟೈಮಿಗೆ ಇಲ್ಲ ಅಂದ್ಕೊಳ್ತೀನಿ ನಾನು. ಓಕೆ ಡಾಕ್ಟರ್ ಸತ್ಯನಾರಾಯಣ ಅವರೇ, ಬಹಳಷ್ಟು ಜನಕ್ಕೆ ಮೊದಲನೇ ಅಲೆಯಲ್ಲಿ, ಎರಡನೇ ಅಲೆಯಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಿರಲಿಲ್ಲ. ಅವರಿಗೆ ಆವಾಗಲೇನೆ ನಮ್ಮನ್ನೇನು ಮಾಡ್ಕೊಳ್ಳೋಕ್ಕಾಗಿಲ್ಲ ಕೊರೋನಾ, ಈಗೇನ್ರಿ ಮಾಡ್ಕೊಳ್ಳುತ್ತೆ ಅಂತ ಉಡಾಫೆ ಹೊಡೆಯುವಂಥವ್ರು ಇದ್ದಾರೆ. ಅಂಥವ್ರಿಗೆ ಏನು ಹೇಳಕ್ ಬಯಸ್ತೀರಾ ಡಾಕ್ಟ್ರೆ? ಸೊ ಮೊದಲನೇದಾಗಿ ಯಾರನ್ನ ಟೆಸ್ಟ್ ಮಾಡಬೇಕು ಅನ್ನೋದು ಹೇಳ್ತೀನಿ. ILI ಆ್ಯಂಡ್ ಸಾರಿ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಆ್ಯಂಡ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್, ಈ 2 ಕ್ಯಾಟಗರಿ ಯಾರಿಗೆ ತೀವ್ರವಾಗಿ ಸಿಂಪ್ಟಮ್ಸ್ ಇದೆಯೋ ಅದನ್ನು ಕಡ್ಡಾಯವಾಗಿ ಟೆಸ್ಟ್ ಮಾಡಿ ಅಂತ ಹೆಲ್ತ್ ಮಿನಿಸ್ಟರ್ ನಮ್ಮ ದಿನೇಶ್ ಗುಂಡೂರಾವ್ ಅವರು ಆಲ್ರೆಡಿ ಹೇಳಿ ಸೂಚಿಕೆ ನೀಡಿದ್ದಾರೆ. ನಂಬರ್ 1. ಎರಡನೇದು, ನಿರ್ಲಕ್ಷ್ಯ ಮಾಡಬಹುದು, ಆದರೆ ನಾವು ಮಾಡೋ ನಿರ್ಲಕ್ಷ್ಯತೆಯಿಂದ ಆವಾಗಲೇ ಏನು ಮಾಡೋಕ್ಕಾಗಲಿಲ್ಲ, ಇವಾಗ ಏನು ಮಾಡುತ್ತೆ ಅನ್ನೋ ಒಂದು ಉದ್ದೇಶ ನಾವಿಟ್ಕೊಂಡ್ರೆ ನಮ್ಮಿಂದ ನಮಗೆ ಬೇಕಾದವ್ರಿಗೂ ಹರಡ್ಬೋದು. ಎಕ್ಸಾಕ್ಟ್ಲಿ. ಆದ್ರಿಂದ ಅದಕ್ಕೆ ಯಾವ ರೀತಿನೂ ಹೆದರೋದು ಬೇಡ. ಆದರೆ ನಮ್ಮ ಮನೆತನದವರು, ನಮ್ಮ ನೆಂಟರಿಷ್ಟರು, ನಮ್ಮ ವಯಸ್ಸಾದ ತಂದೆ ತಾಯಿಗಳು ಇಂಥವ್ರಿಗೆ ಹರಡಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದಿಷ್ಟಾರೋ ಕೆಲವು ಕ್ರಮಗಳನ್ನ ಮಾಡೋದು. ಅದರಲ್ಲಿ ಏನು ಇವಾಗ ಏನು ಜಾಸ್ತಿ ಮಾಡೋವಂಥದ್ದು ಇಲ್ಲ. ಕ್ರೌಡೆಡ್ ಪ್ಲೇಸ್ಗೆ ಹೋಗ್ಬೇಕಾದಾಗ, ಜನಸಂದಣಿ ಎಲ್ಲಿ ಜಾಸ್ತಿ ಇದೆಯೋ ಅಂಥ ಕಡೆಗೆ ಮಾಸ್ಕ್ ಹಾಕ್ಕೊಳ್ಳಿ, ಕೈ ಕಾಲು ತೊಳ್ಕೊಂಡು ಮನೆಯೊಳಗೆ ಹೋಗಿ, ಅದರಿಂದ ತಪ್ಪಲ್ಲ. ಸೊ ಶುಚಿ ಮತ್ತು ಮಾಸ್ಕ್ 2 ಇಟ್ಕೊಂಡ್ರೆ ಸಾಕು. ನಿರ್ಲಕ್ಷ್ಯ ಅಂದರೆ ಅದೇನು ಮಾಡುತ್ತೆ, ನನಗೇನು ಮಾಡುತ್ತೆ ಅಂದರೆ ನಿಮಗೇನು ಮಾಡದೇ ಇರ್ಬೋದು, ಬಟ್ ಯಾರು ಫ್ಯಾಮ್ಲಿಲಿ ಸ್ವಲ್ಪ ಹೆಲ್ತ್ ವೀಕ್ ಆಗಿರುತ್ತೋ ಅಂಥವ್ರಿಗೆ ಅದು ತಿರುಗಿಸೋ ಅಂಥ ಚಾನ್ಸ್ ಇರುತ್ತೆ. ಓಕೆ, ಎಕ್ಸಾಕ್ಟ್ಲಿ. ಅದೇ ಮುಖ್ಯವಾಗೋದು. ಯಾಕೆ ಅಂತಂದರೆ ನಾವೇನೋ ಗಟ್ಟಿ ಮುಟ್ಟಾಗಿರ್ತೀವಿ, ನಮಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಆದರೆ ನಮ್ಮಿಂದ ಅದು ಇನ್ನೊಬ್ಬರಿಗೆ ಹರಡೋಕ್ಕೆ ಶುರು ಆದಾಗ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗಿರಲ್ಲ ಅಂತ ಹೇಳಿ. ಮೇಡಮ್, ಈಗ ಮಕ್ಕಳಿಗೇನೋ ನಾವು ಹೇಳ್ತಾ ಇದ್ದೀವಿ, ಓಕೆ, ಬಟ್ ಮಕ್ಕಳನ್ನು ಸಂಭಾಳಿಸೋದಷ್ಟು ಸುಲಭನೂ ಅಲ್ಲ. ಯಾಕೆ ಅಂತಂದರೆ ಪೋಷಕರು ಹೇಳೋ ಮಾತುಗಳನ್ನು ಮಕ್ಕಳು ಕೇಳುವಂಥ ಪರಿಸ್ಥಿತಿಯಲ್ಲೂ ಈಗಿಲ್ಲ. ಹೋಗ್ತಾ ಇರ್ತಾರೆ, ಆಟ ಆಡ್ಕೊಳ್ತಾ ಇರ್ತಾರೆ, ಕೈ ತೊಳ್ಕೊ ಅಂದರೆ ಕೈ ತೊಳ್ಕೊಳ್ಳೋದಿಲ್ಲ, ಇವು ಯಾವುದೂ ಕೂಡ ಅವ್ರು ಮಾಡೋದಿಲ್ಲ. ಮಾಸ್ಕ್ ಅಂತೂ ಕೇಳೋಕ್ಕೆ ಹೋಗಬೇಡಿ. ಇಂಥ ಮಕ್ಕಳನ್ನು ಪೋಷಕರು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು? ಯಾಕಂದರೆ ಮಾಸ್ಕ್ ಹಾಕ್ಕೊಳ್ಳಲ್ಲ ಅವರು. ಮಾಸ್ಕ್ ಹಾಕಿದ್ರು ನಮ್ಮ ಮುಂದೆ ಹಾಕ್ಕೊಳ್ತಾರೆ, ಆಮೇಲೆ ತೆಗೆದಿಡ್ತಾರೆ, ಹೋಗಿ ಹೆಂಗೆ ಬೇಕೋ ಹಂಗೆ ಆಟ ಆಡ್ತಾರೆ. ಹೇಗೆ ಹ್ಯಾಂಡಲ್ ಮಾಡಬೇಕು ಪೋಷಕರು ಈಗ ಈ ಕೊರೋನಾ ವಿಚಾರದಲ್ಲಿ? ಹೌದು, 3 ವರ್ಷದಿಂದ ಕೆಳಗಿರೋ ಮಕ್ಕಳಿಗೆ ಸ್ವಲ್ಪ ಮಾಸ್ಕ್ ಹಾಕೋದು ಕಷ್ಟ. ಅದಕ್ಕಿಂತ ದೊಡ್ಡ ಮಕ್ಕಳಿಗೇನೆ ಒಂದು ಸ್ವಲ್ಪ ಹೇಳಿ, ಅಂದರೆ ಕ್ರೌಡೆಡ್ ಜಾಗಕ್ಕೆ ಹೋಗುವಾಗ ಮಾಸ್ಕ್ ಹಾಕೊಳ್ಳೋದನ್ನ ಹೇಳಬೇಕು, ಅಭ್ಯಾಸ ಮಾಡಬೇಕು. ಮತ್ತು ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ ಮನೇಲಿ ದೊಡ್ಡವರು, ಕೋಮಾರ್ಬಿಡ್ ಕಂಡೀಷನ್ನು, ಅಜ್ಜಿ ತಾತ, BP ಶುಗರ್ ಇರುತ್ತೆ, ವಯಸ್ಸಾಗಿರುತ್ತೆ, ಅವ್ರ ಹತ್ರ ಹೋಗುವಾಗ ಒಂದು ಸ್ವಲ್ಪ ಮಾಸ್ಕ್ ಹಾಕೊಂಡು, ಈಗ ಮಕ್ಕಳು ಅಜ್ಜಿ ತಾತನ ತಪ್ಕೊಳಕ್ಕೆ ಹೋಗ್ತಾರೆ, ಅದನ್ನ ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಆವಾಗ ಸ್ವಲ್ಪ ಮಾಸ್ಕ್ ಹಾಕ್ಬಿಟ್ಟು ಅವ್ರ ಹತ್ರ ಕಳಿಸೋದು ಅಭ್ಯಾಸ ಮಾಡಿಸ್ಬೇಕು. ಮತ್ತು ಕೈ ತೊಳಿಬೇಕು, ಸೋಪ್ ಹಾಕ್ಬಿಟ್ಟು 30 ಸೆಕೆಂಡ್ಸ್ ಕೈನ ಚೆನ್ನಾಗಿ ಸೋಪಲ್ಲಿ ಕ್ಲೀನ್ ಮಾಡಿ, ಅದು
ಪೇರೆಂಟ್ಸು ನೋಡ್ಕೋಬೇಕು. ಮತ್ತು ಇನ್ನೊಂದು ನಾನು ಏನು ಹೇಳ್ತೀನಿ ಅಂದರೆ, ಮಕ್ಕಳಲ್ಲಿ ಆತಂಕ ಬರೆಸಬಾರ್ದು. ಮಕ್ಕಳಿಗೆ ತುಂಬ ಭಯ ಇರುತ್ತೆ, ಒಳಗಡೆ ಕರೋನಾ ಬಂದ್ಬಿಟ್ಟಿದೆ ಅಂತ. ಆ ಆತಂಕನ ಯಾವ ಪೇರೆಂಟ್ಸೂ ಮಕ್ಳಿಗೆ ಬರೆಸಬಾರ್ದು. ಇದ್ದರೆ ಅದ್ರದ್ದು ಏನು ಫಾಲೋ ಮಾಡಬೇಕು, ಕೈ ತೊಳ್ಕೊಬೇಕು, ಮಾಸ್ಕ್ ಹಾಕೋಬೇಕು, ಜಾಸ್ತಿ ಜನ ಇರೋ ಕಡೆ ಹೋಗಬಾರ್ದು ಅನ್ನೋದು ಒಂದನ್ನು ಹೇಳ್ಕೊಟ್ಬಿಟ್ಟು ಮಕ್ಕಳು ಮುಂದೆ ಪೇರೆಂಟ್ಸ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗಬಾರ್ದು. ಯಾಕಂದರೆ ಮಕ್ಕಳು ತುಂಬ ಭಯ ಬಿಟ್ಕೊಂಡ್ಬಿಟ್ಟಿರ್ತಾರೆ. ನಾವು ಫಸ್ಟ್ ವೇವ್ ಸೆಕೆಂಡ್ ವೇವ್ನಲ್ಲೂ ಇದನ್ನೇ ಗಮನಿಸಿದ್ವಿ. ಸೊ ಅದೊಂದು ಪ್ರಿಕಾಷನ್ಸು ಪೇರೆಂಟ್ಸು ತಗೋಬೇಕು. ಮತ್ತೆ 3 ವರ್ಷದಿಂದ ಕೆಳಗಿರೋ ಮಕ್ಕಳು ಇದ್ರೆ ಮಕ್ಕಳಿಗೆ ಹತ್ರ ಬಂದಾಗ ಮಾಸ್ಕ್ ಮಾನಿಟ್ರಿ, ಅಂದರೆ ಪೇರೆಂಟ್ಸು ಹತ್ರ ಇದ್ದಾಗ ನೋಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಅವರು ಅಂದರೆ ಗಮನಿಸ್ಬೇಕು. ಮಾಸ್ಕ್ ಕೆಲವು ಸತಿ ಮಕ್ಳಿಗೆ ಮಾಸ್ಕ್ ಹಾಕೊಳ್ಳೋಕೆ ಬರಲ್ಲ, 3 ವರ್ಷದ ಕೆಳಗಿರೋ ಮಕ್ಕಳಿಗೆ. ಆಮೇಲೆ ತಾಯಿಗೇನಾದರೂ ಕರೋನಾ ಬಂದರೆ ತಾಯಿ ಮಕ್ಳಿಗೆ ಹಾಲು ಕುಡಿಸ್ಬೋದು, ಎಲ್ಲ ಮಾಡ್ಬೋದು. ತಾಯಿ ಮಾಸ್ಕ್ ಹಾಕ್ಕೊಂಡು ಮಕ್ಳಿಗೆ ಹಾಲು ಕುಡಿಸ್ಬೋದು. ಸೊ ಅದೇನು ಆತಂಕ ಪಡೋಂಗಿಲ್ಲ. ಬಿಕಾಸ್ ಫಸ್ಟ್ 2 ವೇವ್ಸಲ್ಲಿ ಅವ್ರು ಆಗಲೇ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಹೆಂಗಿರಬೇಕು ಅಂತ. ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡ್ರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಮೋಸ್ಟ್ಲಿ ಕೊರೋನಾ ಮೊದಲನೇ ಹಂತ 2ನೇ ಹಂತದಲ್ಲೇ ಜನಸಾಮಾನ್ಯರೆಲ್ಲರೂ ಕೂಡ ಅವರೇ ರೆಡಿ ಆಗಿಬಿಟ್ಟಿದ್ದಾರೆ. ನಾವು ಕೊರೋನಾ ಬಂದರೆ ಹಿಂಗಿರಬೇಕು, ಕೊರೋನಾ ಬಂದರೆ ಹಿಂಗಿರಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದು. ಬಟ್ ಶಾಲೆಗಳಲ್ಲಿರುವಂಥ ಈಗ ಟೀಚರ್ಸ್ಗಳು ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥ ಅಗತ್ಯತೆ ಇದೆ. ಬಟ್ ಅದನ್ನ ಅಲ್ಲಿ ಹೇಗೆ ಮೇಂಟೈನ್ ಮಾಡ್ಕೊಳ್ಬೇಕು ಡಾಕ್ಟ್ರೆ? ಹೌದು, ಈಗ ನೋಡಬೇಕು ಇನ್ನೂ 1 ವಾರ ಯಾವ ಥರ ಹೋಗುತ್ತೆ. ಒಂದ್ಸತಿ ಸ್ಕೂಲ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಅಂತರದ ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮಾಡಿ, ಆಟ ಆಡಿಸೋದು ಹೊರಗಡೆ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು. ಕ್ರೌಡೆಡ್, ಈಗ 40 ಜನ ಸಪೋಸ್ ಜಾಸ್ತಿ ಆಯಿತು ಅಂದರೆ 40 ಮಕ್ಳು ಕೂರಿಸೋ ಜಾಗದಲ್ಲಿ 20 ಮಕ್ಳು ಕೂರಿಸಿ ಪಾಠ ತಗೊಳ್ಳೋದು. ಆ ಥರ ಏನಾದರೂ ಒಂದು SOPs ಸ್ಕೂಲ್ಗೆ ಹೆಂಗೆ ಅನ್ನೋದೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಐ ಥಿಂಕ್ ಶುರು ಮಾಡ್ಬೋದು. ಬಟ್ ಮುಂದಕ್ಕೆ ಗೊತ್ತಾಗುತ್ತೆ. ಬಟ್ ಈಗ ಬಂದಿರೋ ಕರೋನಾ ಅಷ್ಟು ಸೀರಿಯಸ್ನೆಸ್ ಕಾಸ್ ಮಾಡೋ ಥರ ಏನಿಲ್ಲ. ಸೊ ಅದರಿಂದ ಆತಂಕ ಪಡೋದು ಬೇಡ. ಹಾಗೇನಾದರೂ ಆದರೆ ಗೌರ್ಮೆಂಟ್ ವಿಲ್ ಗಿವ್ ಹೆಂಗೆ ಫಾಲೋ ಮಾಡಬೇಕಂತ ಕೊಟ್ಟಾಗ ದೇ ವಿಲ್ ಫಾಲೋ ಅನ್ಕೋತೀನಿ. ಸದ್ಯದಲ್ಲೇ ಭಯ ಬೀಳೋದು ಬೇಡ, ಬಟ್ ಎಚ್ಚರಿಕೆಯಿಂದ ಇರಬೇಕನ್ಸುತ್ತೆ ನನಗೆ. ಡಾಕ್ಟರ್ ಸತ್ಯನಾರಾಯಣ ಅವರೇ, ಈಗ ಹೇಗಾಗಿದೆ ಅಂತಂದರೆ ಬಿಗಿನಿಂಗಲ್ಲಿ ನೆಗಡಿ ಕೆಮ್ಮು ಎಲ್ಲ ಬಂದಂಥ ಸಂದರ್ಭದಲ್ಲಿ ಅವಾಗ ವ್ಯಾಕ್ಸಿನ್ಸ್ಗಳು ಇರಲಿಲ್ಲ. ಆ ಸಂದರ್ಭದಲ್ಲಿ ತುಂಬ ಭಯ ಪಡೋರು, ಏನು ಹಿಂಗಾಗೋಗ್ಬಿಟ್ಟಿದೆ ಅಂತ ಎಲ್ಲ ಕೇಳಿ ಬರ್ತಾ ಇತ್ತು. ಬಟ್ ಅದು ಹೇಗೆ ಮಾಮೂಲಿ ಆಗೋಯ್ತು ಅದೇ ರೀತಿ ಕೊರೋನಾನು ಮಾಮೂಲಿ ಆಗುತ್ತಾ ಅಂತ ಇದು. ಇನ್ನು ಪ್ರತಿ ವರ್ಷವೂ ಕೂಡ ಅಲ್ಲಲ್ಲಿ ಈ ಥರ ಕೇಸ್ಗಳು ಕಾಣಿಸಿಕೊಳ್ಳುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಡೌನ್ ಆಗುತ್ತೆ. ಬಟ್ ಹೆವಿ ಟಾರ್ಗೆಟ್ ಆಗುವಂಥದ್ದು ನೀವು ಹೇಳ್ತಾ ಇರೋ ರೀತಿಯಲ್ಲಿ ಯಾರಾದರೂ ರೋಗದಿಂದ ಬಳಲ್ತಾ ಇದ್ದಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗುವಂಥ ಲಕ್ಷಣಗಳು ಕಾಣಿಸುತ್ತೆ ಅಲ್ವಾ ಡಾಕ್ಟ್ರೆ? ಹೌದು, ಯಾರ್ಯಾರಿಗೆ ಲಿಂಫೋಮಾ ಈ ಥರ ಕ್ಯಾನ್ಸರ್ ಕಾಯಿಲೆಗಳಿದೆ, ಯಾರಿಗೆ ಇಮ್ಯುನಿಟಿ ಲೋ ಇದೆ, ಮತ್ತು ನಂಬರ್ ಆಫ್ ಕೋಮಾರ್ಬಿಡಿಟೀಸ್, ಡಯಾಬಿಟಿಸ್ ಇದ್ದೇ ಇರುತ್ತೆ, ಬ್ಲಡ್ ಪ್ರೆಷರ್ ಇರುತ್ತೆ, ರೀಸೆಂಟಾಗಿ ಹಾರ್ಟ್ದೇನೋ ಆಗಿರುತ್ತೆ, ಅಥವಾ ಕಿಡ್ನಿ ಕಾಯಿಲೆ ಸಮಸ್ಯೆ, ಇಂಥವರಲ್ಲಿ ಸ್ವಲ್ಪ ಜಾಸ್ತಿ ರೀತಿಯಲ್ಲಿ ತೋರಿಸುತ್ತೆ. ಈ ವೈರಸ್ ಇನ್ನು ನಮ್ಮ ಸಮಾಜನ ಬಿಟ್ಟು ಹೋಗಲ್ಲ, ರೆಗ್ಯುಲರ್ ಆಗಿ ಇರುತ್ತೆ, ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೆ ಒಂದ್ಸತಿ ಅವಾಗವಾಗ ಒಂಚೂರು ತಾಂಡವ ನೃತ್ಯ ಮಾಡುತ್ತೆ. ಬಟ್ ಇದು ಡೆಫಿನೆಟ್ಲಿ ಫಸ್ಟ್ ವೇವ್ ಸೆಕೆಂಡ್ ವೇವ್ ನೆನಪಿಗೆ ಬರೋ ನಾವು ಆ ರೀತಿ ಯೋಚನೆ ಮಾಡೋದು ತಪ್ಪು ಅಂತ ಕಾಣುತ್ತೆ. ಯಾಕೆಂದ್ರೆ ಇದರ ಅಜ್ಜಿ ತಾತನ ತಳಿ ಏನಿದೆ ಒಮಿಕ್ರಾನ್, ಅದೇ ವೀಕ್ ಆಗಿತ್ತು. ಓಕೆ, ಸೊ ಆ ಥರ ಯಾವುದು ದೊಡ್ಡ ಮ್ಯೂಟೇಷನ್ ಆಗಿಲ್ಲ, 3 ಸಣ್ಣ ಮ್ಯೂಟೇಷನ್ ಆಗಿರೋದು. ಆ 3 ಮ್ಯೂಟೇಷನ್ನಿಂದ 3 ತಳಿ ಸರ್ಕ್ಯುಲೇಷನಲ್ಲಿದೆ. ವರಿ ಮಾಡೋವಂಥದ್ದು ನನಗೆ ಕಂಡು ಬರಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಇಬ್ಬರಿಗೂ ಕೂಡ ತುಂಬ ಧನ್ಯವಾದಗಳು. ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಡಾಕ್ಟ್ರೆ.